ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಾಣಿ ಕುಸುಮಾಕರ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ ಅಲ್ವಾ? ಆರೋಗ್ಯವಾಗಿರಬೇಕು ಅಂದರೆ ಆರೋಗ್ಯಯುತವಾಗಿರೋ ಒಂದು ಆಹಾರವನ್ನು ನಾವು ಸೇವಿಸಬೇಕಾಗತ್ತೆ. ಹಾಗಾಗಿ ನಾನಿವತ್ತು ಬ್ರೇಕ್ಫಾಸ್ಟ್ಗೋಸ್ಕರ ಒಂದು ಹೆಲ್ದಿಯಾಗಿರುವಂತಹ ಪ್ರೋಟೀನಿಂದ ಸಮೃದ್ಧವಾಗಿರುವಂಥ ಹೆಸರು ಕಾಳಿನಿಂದ ಇವತ್ತು ಪರೋಟವನ್ನು ಮಾಡೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸಾಫ್ಟ್ ಆಗಿರುತ್ತೆ. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಕೊಡ್ಬೋದು. ಹಾಗೆ ನೈಟ್ ಡಿನ್ನರ್ ಕೂಡ ಈ ಪರೋಟವನ್ನು ಮಾಡ್ಕೋಬೋದು. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ರಿಕ್ವೆಸ್ಟು, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೇಗಿದೆ ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಬನ್ನಿ ಪರೋಟ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಪರೋಟಕ್ಕೆ ಇಲ್ಲಿ ನಾನು ಹೆಸರು ಕಾಳನ್ನು ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೀನಿ. ಹೆಸರು ಕಾಳು ಮತ್ತು ಹೆಸರು ಬೇಳೆಯನ್ನು ನೆನೆಸಿಟ್ಟಿದ್ದೀನಿ. ಯಾವ ಪ್ರಮಾಣದಲ್ಲಿ ಅನ್ನೋದನ್ನು ನಾನು ಆನಂತರದಲ್ಲಿ ನಿಮಗೆ ಹೇಳ್ತೀನಿ. ನೋಡಿ, ಒಂದು ಮಿಕ್ಸಿ ಜಾರನ್ನು ತಗೊಂಡು ನಾವು ನೆನೆಸಿರೋಂಥ ಹೆಸರು ಕಾಳನ್ನು ಇದಕ್ಕೆ ಹಾಕ್ಕೋಬೇಕು. ರಾತ್ರಿ ಪೂರ್ತಿ ನೆನೆಸಿಟ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳೋಕ್ಕೆ ಸರಿಯಾಗುತ್ತೆ. ಹಾಗಾಗಿ ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ. ಆನಂತರ ಇದಕ್ಕೆ ಕರಿಬೇವಿನ ಸೊಪ್ಪು, ಒಂದು 4-5 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು 4 ಹಸಿಮೆಣಸಿನಕಾಯಿ, 1 ಕ್ಯಾರೆಟನ್ನು ನಾನು ಹಾಕ್ತಾಯಿದ್ದೀನಿ. ಆನಂತರ 1 ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸೋಂಪು ಕಾಳನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಪೇಸ್ಟ್ ಮಾಡ್ಕೋಬೇಕು. ಆನಂತರದಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡಿದ್ದೀನಿ. ಇದಕ್ಕೆ ನಾವು ಮಾಡ್ಕೊಂಡಿರುವಂತಹ ಹೆಸರು ಕಾಳು ಪೇಸ್ಟ್ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಹೆಸರು ಕಾಳು ಪೇಸ್ಟ್ ಹಾಕಿದ ನಂತರ ಇದಕ್ಕೆ ನಾನು 1 ಈರುಳ್ಳಿಯನ್ನು ಚಾಪರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ, ಆನಂತರ ಅರ್ಧ ಚಿಟಿಕೆ ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ಅರಿಶಿಣ ಹಾಕಿದ ನಂತರ ಅರ್ಧ ಚಿಟಿಕೆಯಷ್ಟು ಜೀರಿಗೆ, ಅರ್ಧ ಚಿಟಿಕೆಯಷ್ಟು ಚಾಟ್ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು ಆದ ನಂತರ ನಾವು ಗೋಧಿ ಹಿಟ್ಟನ್ನು 1 ಬೌಲಷ್ಟು ಹಾಕಿದ್ದೀನಿ. ಆನಂತರ ನಾವು ಎಷ್ಟು ಬೇಕು ಅಂತ ನೋಡಿಕೊಂಡು ಮತ್ತೆ ಹಾಕ್ಕೋಬೇಕು. ಇವಾಗ ಇದೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾವು ಇದಕ್ಕೆ ನೀರನ್ನು ಬೆರೆಸೋದು ಬೇಡ, ಹಾಗೆ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಸ್ವಲ್ಪ ತೆಳುವಾದ್ರಿಂದ ನಾನು ಮತ್ತೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾವು ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕಬೇಕು. ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾದಿ, ನೋಡಿ ಈ ಥರ ನಾದ್ಕೋಬೇಕು. ಸಾಫ್ಟ್ ಆಗೋ ಥರ ನಾದ್ಕೊಂಡು ಇಟ್ಕೋಬೇಕು. ನೋಡಿ, ನಾನು ಈ ಹಿಟ್ಟನ್ನು ಕಲಸೋದಕ್ಕೆ ಈ ಬೌಲಲ್ಲಿ ಹೆಸರು ಕಾಳನ್ನು 1 ಬೌಲಷ್ಟು ಹೆಸರು ಕಾಳು ಮತ್ತು ಅರ್ಧ ಬೌಲು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಆನಂತರ ಈ ಬೌಲಲ್ಲಿ ಗೋಧಿ ಹಿಟ್ಟನ್ನು 2 ಕಪ್ಪಷ್ಟು ತೊಗೊಂಡಿದ್ದೀನಿ. ನೀವು ಯಾವ ಪ್ರಮಾಣದಲ್ಲಿ ಮಾಡ್ಕೋಬೇಕು ಅನ್ನೋದನ್ನು ನೋಡಿಕೊಂಡು ಹಿಟ್ಟನ್ನು ತಗೊಳ್ಳಿ. ಇವಾಗ ಒಂದು 10 ನಿಮಿಷ ನೆನೆಸಿದ ನಂತರ ಹಿಟ್ಟು ರೆಡಿಯಾಗಿದೆ. ಇವಾಗ ನಾವಿದನ್ನು ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಚಪಾತಿ ಮಾಡ್ಕೊಳ್ಳೋಕ್ಕೆ ಯಾವ ಸೈಜಿನ ಉಂಡೆ ಬೇಕು ಆ ಥರ ಉಂಡೆಗಳನ್ನ ನಾನು ಈ ಥರ ಮಾಡಿಟ್ಕೊತಾ ಇದ್ದೀನಿ. ನೋಡಿ, ಹೀಗೆ ಮಾಡಿಕೊಂಡು ಹಿಟ್ಟಲ್ಲಿ ಡಿಪ್ ಮಾಡಿ ಇದನ್ನು ಲಟ್ಟಿಸ್ಕೋಬೇಕು. ನೋಡಿ, ಹೀಗೆ ಡಿಪ್ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಇದು ಸ್ವಲ್ಪ ಲಟ್ಟಿಸ್ಕೊಂಡು ಆನಂತರದಲ್ಲಿ ನಾವು ಇದಕ್ಕೆ ಬಿಳಿ ಎಳ್ಳನ್ನು ನಾನು ಸೇರಿಸ್ತಾ ಇದ್ದೀನಿ. ನೀವು ಬಿಳಿ ಎಳ್ಳು ಇಲ್ಲ ಅಂದರೆ ಕಪ್ಪು ಎಳ್ಳು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಸ್ವಲ್ಪ ಈ ಥರ ಬಿಳಿ ಎಳ್ಳನ್ನು ಉದುರಿಸ್ಕೋಬೇಕು. ಇದನ್ನು ಹಾಕಿದ ನಂತರ ನಾವು ಮತ್ತೆ ಇದ್ರ ಮೇಲೆ ಲಟ್ಟಿಸ್ಬೇಕು. ನಾವು ಚಪಾತಿಯನ್ನು ಲಟ್ಟಿಸೋ ಥರನೇ ಲಟ್ಟಿಸ್ಕೋಬೇಕು. ತೀರಾ ತೆಳುವಾಗಿ ಇರೋದು ಬೇಡ, ಇಷ್ಟಿದ್ರೆ ಸಾಕಾಗತ್ತೆ. ನೋಡಿ, ಈ ಥರ. ನಾನು ಇದನ್ನು ನಿಮಗೆ ಚಪಾತಿ ಇಷ್ಟ ಆಗಲ್ಲ ಅನ್ನೋ ಹಾಗಿದ್ದರೆ ಇದನ್ನು ಪೂರಿ ಥರ ಕೂಡ ಮಾಡ್ಕೋಬೋದು. ಈ ಪರೋಟನ ಪೂರಿನ ಮಾಡೋದು ಹೇಗೆ ಅಂತ ಆಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ತವಾ ಬಿಸಿಯಾಗಿದೆ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಬಟರನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನೆರಡು ಮಿಕ್ಸ್ ಮಾಡಿ ತವಾಗೆ ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಹಚ್ಕೊಂಡು ಲಟ್ಟಿಸ್ಕೊಂಡಿರೋಂತಹ ಪರೋಟನ ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಎಣ್ಣೆ ಬದಲಾಗಿ ತುಪ್ಪನ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಹಾಕೋದ್ರಿಂದ ಪರೋಟ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಬಟರ್ ಮತ್ತು ಎಣ್ಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, 2 ಸೈಡಲ್ಲೂ ಚೆನ್ನಾಗಿ ಇದನ್ನು ಎಣ್ಣೆನ ಹಚ್ಕೋಬೇಕು. ಅವಾಗ ಹಚ್ಚಿದರೆ ಮಾತ್ರ ಅದು ಚೆನ್ನಾಗಿ ಬೇಯುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಪರೋಟ ಇವಾಗ ರೆಡಿಯಾಗಿದೆ. ಹೀಗೆ ನಾನು ಇದನ್ನು ಪೂರಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಚಿಕ್ಕದಾಗಿ ಲಟ್ಟಿಸ್ಕೊಂಡು ನಾವು ಚಪಾತಿ ಹೇಗೆ ಲಟ್ಟಿಸ್ಕೋತೀವೋ ಅದೇ ಥರನೇ ಪೂರಿ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಕೆಲವು ಮಕ್ಕಳು ತವಾದಲ್ಲಿ ಬೇಯಿಸ್ಕೊಟ್ರೆ ಇಷ್ಟಪಡಲ್ಲ, ಎಣ್ಣೆಲಿ ಕರೆದಿರೋದು ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗಿದ್ದವಾಗ ನಾವು ಈ ಥರ ಪೂರಿ ಥರ ಕೂಡ ಇದನ್ನು ಮಾಡಿಕೊಡ್ಬೋದು. ಮತ್ತು ಬೆಳಗಿನ ಸಮಯಕ್ಕೂ ಇದು ತುಂಬ ಅನುಕೂಲ. ಯಾಕಂದರೆ ಬೆಳಗ್ಗೆ ಜಾಸ್ತಿ ಟೈಮ್ ಇರಲ್ಲ ಮಾಡೋದಕ್ಕೆ, ಬೇಯೋದು ಲೇಟ್ ಆಗುತ್ತೆ ಅನ್ನೋ ಹಾಗಿದ್ರೆ ನೀವು ಈ ಥರ ಎಣ್ಣೆಯಲ್ಲಿ ಕರೆದ್ಕೋಬೋದು. ನಾನು ಎಲ್ಲವನ್ನು ಹೀಗೆ ಎಣ್ಣೆಯಲ್ಲಿ ಕರೆದ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ
ನಾವು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಂಡ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಹಾಗೆ ಲಟ್ಟಿಸ್ಕೊಂಡ್ರೆ ಅಷ್ಟು ಉಬ್ಬೋದಿಲ್ಲ. ಇದು ಜಾಸ್ತಿ ಉಬ್ಬಿಲ್ಲ ನೋಡಿ, ಚೆನ್ನಾಗಿ ಬಂದಿದೆ. ಎಳ್ಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮೇಲ್ಗಡೆಯಿಂದ. ನೋಡಿ, ಬಿಸಿ ಬಿಸಿಯಾಗಿ ಇರೋವಂಥ ಹೆಸರುಕಾಳು ಪರೋಟ ಮತ್ತು ಪೂರಿ ರೆಡಿಯಾಗಿದೆ. ನೀವು ಇದನ್ನು ಕೆಚಪ್ ಜೊತೆ ಅಥವಾ ಜಾಮ್ ಅಥವಾ ಚಟ್ನಿ ಜೊತೆ ಕೂಡ ಸವಿಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.